ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ, ಚೆನ್ನಾಗಿದ್ದೀರಾ ಅಂತ ಅಂದ್ಕೊತ ಈ ಒಂದು ವಿಡಿಯೋನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಸೊ ನಾವಿವತ್ತು ರಾಬರ್ಸ್ ಕೇವ್ ಅಂತ ಡೆಹ್ರಾಡೂನಲ್ಲಿದೆ, ಇಲ್ಲಿ ಹೋಗ್ತಾ ಇದ್ದೀವಿ ಕೇವ್ಗೆ. ಸೊ ಅಲ್ಲಿ ನೀರು ಹರಿಯೋದ್ರಿಂದ ನಾವು ನಮ್ಮದು ಒಂದು ಸ್ಲಿಪ್ಪರ್ ಹಾಕ್ಕೊಂಡು ಹೋದರೆ ಅಲ್ಲಿ ಸ್ಲಿಪ್ ಆಗೋ ಚಾನ್ಸಸ್ ಇರುತ್ತೆ. ಅದಕ್ಕೋಸ್ಕರ ಹೊರಗಡೆ ಸ್ಲಿಪ್ಪರ್ ಮಾರ್ತಾ ಇರ್ತಾರೆ ಕಾರ್ ಪಾರ್ಕಿಂಗ್ ಹತ್ರ. ಆ ಸ್ಲಿಪ್ಪರ್ನ ತೊಗೊಂಡು ಡೆಪಾಸಿಟ್ ಇಟ್ಬಿಟ್ಟು ₹100 ನಾವು ಸ್ಲಿಪ್ಪರ್ ತೊಗೊಂಡು ಹೋಗ್ಬಿಟ್ಟು ಅಲ್ಲಿ ಆ ಸ್ಲಿಪ್ಪರ್ ನಮಗೆ ಎಲ್ಲ ಥರ ಸೈಜಸ್ ಇರುತ್ತೆ. ಅದು ಸ್ಲಿಪ್ ಆಗಲ್ಲ ಆ ಸ್ಲಿಪ್ಪರಲ್ಲಿ ಹೋದರೆ. ಇಲ್ಲಾಂದರೆ ನಾವೇನೇ ಸ್ಲಿಪ್ ಹಾಕ್ದಲ್ಲೇ ಇರೋವಂಥ ಸ್ಲಿಪ್ಪರ್ಗಳನ್ನ ನೀರಲ್ಲಿ ಹಾಕ್ಕೊಂಡು ತುಂಬ 1 ಕಿಲೋಮೀಟರ್ ಓಡಾಡೋವಷ್ಟು ಆ ಕಂಫರ್ಟ್ ಇರೋವಂಥ ಸ್ಲಿಪ್ಪರ್ ಹಾಕ್ಕೊಂಡು, ಇಲ್ಲಾಂದರೆ ಶೂಸ್ಗಳು ಹಾಕ್ಕೊಂಡು ಬಂದರೆ ಉತ್ತಮ ಅಂತ ಹೇಳ್ಬೋದು. ಹೀಗೆ ನಮ್ಮ ರಾಬರ್ಸ್ ಕೇವ್ ಹಾಳಾಗೋದು. ಇದು 8 ಕಿಲೋಮೀಟರ್ಸ್ ದೂರದಲ್ಲಿದೆ ಡೆಹ್ರಾಡೂನಿಂದ. ಇಲ್ಲಿ ಟಿಕೆಟ್ ಪ್ರೈಸ್ ಇರುತ್ತೆ. ಸೊ ದೊಡ್ಡವರಿಗೆ ₹35, ಚಿಕ್ಕವರಿಗೆ ₹20. ಮತ್ತು ಕಾರ್ ಪಾರ್ಕಿಂಗಿಗೆ ಮತ್ತು 2 ವೀಲರ್ಸ್ಗೆ 4 ವೀಲರ್ಸ್ಗೂ ಕೂಡ ಪ್ರೈಸಸ್ ಇರುತ್ತೆ. ಸೊ ಇದು ಒಂಥರ ಚೆನ್ನಾಗಿರುತ್ತೆ. ಗುಹೆ ಒಳಗಡೆ ನಡ್ಕೊಂಡು ಬರ್ತಾ ಇದ್ದರೆ ಇದು ಸಮ್ಮರ್ ಡೆಸ್ಟಿನೇಷನ್ ಅಂತ ಹೇಳ್ತಾರೆ. ಏಕೆಂದರೆ ಸಮ್ಮರಲ್ಲಿ ತುಂಬ ತಣ್ಣಗಿರುತ್ತೆ, ಹೊರಗಡೆ ಎಲ್ಲ ಬಿಸಿಲಿರೋದ್ರಿಂದ. ಈ ಗುಹೆಗಳು ಕಲ್ಲಿನಿಂದ ನ್ಯಾಚುರಲ್ಲಾಗಿ ಆಗಿದೆ. ಈ ಗುಹೆಗಳು ಯಾರೇ ಒಬ್ಬ ಮನುಷ್ಯ ಮಾಡಿರ್ತಕ್ಕಂಥ ಗುಹೆ ಅಲ್ಲ, ಮಾನವ ನಿರ್ಮಿತ ಅಂದರೆ ಮ್ಯಾನ್ಮೇಡ್ ಅಲ್ಲ. ಇದು ನ್ಯಾಚುರಲ್ಲಾಗಿ ಪ್ರಕೃತಿ ಸಹಜವಾಗಿ ಪ್ರಕೃತಿಯಲ್ಲಿ ಆಗುವಂಥ ಒಂದು ಇದರಿಂದ ಅದೇ ಆಗಿರುವಂತಹ ಇದು ಗುಹೆ. ಇದರಲ್ಲಿ ಯಾಕೆ ಇದು ರಾಬರ್ಸ್ ಕೇವ್ ಅಂತ ಕರೀತಾರೆ ಇದನ್ನು ಅಂತ ಅಂದರೆ, ಹಳೆಯ ಕಾಲದಲ್ಲಿ ಅಂದರೆ ಬ್ರಿಟಿಷರ ಕಾಲದಲ್ಲಿ ಇಲ್ಲಿ ಕಳ್ಳರುಗಳು ಅಂದರೆ ಹಳ್ಳಿಗಳಿಗೆ ಹೋಗ್ಬಿಟ್ಟು ಕಳ್ತನ ಮಾಡ್ಕೊಂಡ್ಬಂದ್ಬಿಟ್ಟು ಬಚ್ಚಿಟ್ಕೊಳ್ಳೋದಕ್ಕೆ ಈ ಒಂದು ಗುಹೆಯಲ್ಲಿ ಬಂದು ಬಚ್ಚಿಟ್ಕೊಳ್ತಾ ಇದ್ರಂತೆ ಆಗಿನ ಕಾಲದಲ್ಲಿ. ಅದಕ್ಕೆ ಇದ್ರ ಹೆಸರನ್ನ ರಾಬರ್ಸ್ ಕೇವ್ ಅಂತಲೇ ಅವಾಗಿಂದನೂ ಹೆಸರು ಬಂದು. ಇವಾಗ ಇದೊಂದು ಪ್ರವಾಸಿ ತಾಣ ಆಗಿ ಮಾರ್ಪಟ್ಟಿದೆ. ಇದೊಂದು ಟಿಕೆಟ್ಸ್ ಎಲ್ಲ ಪ್ರೈಸಸ್ ಆಗಿ ಹೊರಗಡೆ ಎಲ್ಲ ಒಂದು ಮಕ್ಕಳಿಗೆ ಆಟ ಆಡೋದಕ್ಕೆ ಇದೆಲ್ಲ ಇಟ್ಬಿಟ್ಟು ಹೋಟೆಲ್ಸ್ಗಳು ಎಲ್ಲ ಹಾಕಿ ಒಂದು ಪ್ರವಾಸಿ ತಾಣ ಆಗಿ ಕನ್ವರ್ಟ್ ಮಾಡಿದ್ದಾರೆ. ಅವಾಗ ಇದು ಡೆಹ್ರಾಡೂನಿಂದ ಒಂದು 8 ಕಿಲೋಮೀಟರ್ಸ್ ದೂರದಲ್ಲಿದೆ. ಇಲ್ಲಿ 2 ದೊಡ್ಡ ಕಲ್ಲುಗಳು, ಬೃಹತಾಕಾರದ ಶಿಲೆಗಳ ಮಧ್ಯೆ ಒಂದು ನೀರು ಹರಿತಾ ಇರುತ್ತೆ. ಆ ನೀರಿದ್ದು ಮಧ್ಯೆ ನಡ್ಕೊಂಡು ಹೋಗೋ ಒಂದು ಅನುಭವ, ಒಂದು ಎಕ್ಸ್ಪೀರಿಯನ್ಸೇ ತುಂಬ ರೋಚಕವಾಗಿರುತ್ತೆ. ತುಂಬಾ ಚೆನ್ನಾಗಿ ಅನಿಸುತ್ತೆ ನಮಗೆ. ಒಳ್ಳೆ ಫೀಲ್ ಕೊಡುತ್ತೆ. ಒಂದು ತಣ್ಣನೆ ಗಾಳಿ, ನಮ್ಮ ಮೊಣಕಾಲ್ವರೆಗೂ. ಕೆಲವು ಸತಿ ನಮ್ಗೆ ಇವತ್ತಷ್ಟು ಬರ್ತಾ ಇರಲಿಲ್ಲ, ಮೊಣಕಾಲ್ವರೆಗೂ ನೀರು ಬರುತ್ತೆ ಬರುತ್ತಂತೆ. ಸೊ ಅಲ್ಲಿ ಡ್ರೆಸ್ಸಿಂಗ್ ಚೇಂಜ್ ರೂಮು ಇದೆ. ನಾವು ಅಲ್ಲಿ ಕುತ್ಕೊಂಡು ನೀರೊಳಗೂ ಕೂಡ ಆಟ ಆಡ್ಬೋದು. ನಾವು ಹೋಗಿದ್ದು ತುಂಬ ಚಳಿ ಇದ್ದಿದ್ದರಿಂದ ನೀರಲ್ಲಿ ಕುತ್ಕೊಂಡು ಇದು ಮಾಡ್ಕೊಂಡು ಆಟ ಆಡೋಕ್ಕಾಗಲಿಲ್ಲ. ಆಗಲಿಲ್ಲ, ತುಂಬ ಚಳಿ ಇತ್ತು, ನೀರು ಕೂಡ ತುಂಬ ಕುರಿತಾ ಇತ್ತು. ಬಟ್ ಸಮ್ಮರಲ್ಲಿ ಬಂದರೆ ತುಂಬಾ ಚೆನ್ನಾಗಿರುತ್ತೆ. ಇಲ್ಲಿ ಕುತ್ಕೊಂಡು ನೀರಲ್ಲೆಲ್ಲ ಆಟ ಆಡ್ಕೊಂಡು ಹೋಗ್ಬೋದು. ಆಟ ಆಡ್ಬಿಟ್ಟು ಅಲ್ಲಿ ಡ್ರೆಸ್ಸಿಂಗ್ ಚೇಂಜ್ ರೂಮಲ್ಲಿ ನಾವು ಡ್ರೆಸ್ ಚೇಂಜ್ ಮಾಡಿಕೊಂಡು ಹೋಗ್ಬೋದು. ನೋಡೋಣ, ನಾನು ನೋಡ್ತಾ ನಿಮಗೂ ತೋರಿಸ್ತಾ ಈ ಕಂಪ್ಲೀಟಾಗಿ ನೋಡ್ಕೊಂಡು ಬರೋಣ. ಏನೇನು ಮಾಡಿದ್ವಿ ಅಲ್ಲಿ, ಎಲ್ಲೆಲ್ಲಿ ಏನೇನಿದೆ ಅಂತ. ಅಲ್ಲಿ ಓಡಾಡೋದಕ್ಕೆ ನೋಡೋದಕ್ಕೆ ಒಂದು ಚೆನ್ನಾಗಿ ಮಜಾ ಇರುತ್ತೆ. ಬನ್ನಿ ನೋಡೋಣ.
उधर भी पानी आती है, देखो उधर भी पानी आती है। हाँ हाँ ಮಕ್ಕಳು ಜೊತೆ ಫ್ಯಾಮಿಲಿ ಜೊತೆ ಬಂದ್ಬಿಟ್ಟು ಒಂದು ಒಳ್ಳೆ ಟೈಮ್ನ ಇಲ್ಲಿ ಸ್ಪೆಂಡ್ ಮಾಡ್ಬೋದು. ತುಂಬ ಚೆನ್ನಾಗಿ ಅನಿಸುತ್ತೆ. ಒಂದು ಒಳ್ಳೆ ಎಕ್ಸ್ಪೀರಿಯನ್ಸ್ನ ನಾವು ಇಲ್ಲಿಂದ ತೊಗೊಂಡು ಹೋಗ್ಬೋದು ಅಂತ ಹೇಳ್ಬೋದು. ಆಟ ಆಡೋದು ಅಲ್ಲಿ ನೀರಲ್ಲಿ ಕಾಲಿಟ್ಕೊಂಡು ನೀರು ಎಷ್ಟು ತಣ್ಣಗೆ ಎಷ್ಟು ಕ್ಲಿಯರಾಗಿ ಜುಳು ಜುಳು ಅಂತ ಹರಿತಾ ಇರುತ್ತೆ. ಇಲ್ಲಿ ಕೂಡ ಇದು ಪ್ರೀ ವೆಡ್ಡಿಂಗ್ ಫೋಟೋಶೂಟು ಮಾಡ್ತಾರೆ. ಮತ್ತು ಇಲ್ಲಿ ಫೋಟೋಗೂ ತುಂಬ ಚೆನ್ನಾಗಿರುತ್ತೆ. ಒಳ್ಳೆ ಸೀನ್ರಿ, ಒಳ್ಳೆ ಫೀಲ್ ಬರುತ್ತೆ. ಅಕ್ಕಪಕ್ಕ ದೊಡ್ಡ ದೊಡ್ಡ ಬಂಡೆಗಳ ಮಧ್ಯೆ ನೀರು ಹೋಗ್ತಾ ಇರೋದು, ಜುಳು ಜುಳು ಅಲ್ಲಿ ಕುತ್ಕೊಂಡು ಒಂದು ಫೋಟೋಶೂಟಿಗೆ ಒಂದು ಒಳ್ಳೆ ಸ್ಪಾಟ್ ಅಂತಲೇ ಹೇಳ್ಬೋದು. ಇದನ್ನೆಲ್ಲ ಮುಗಿಸ್ಕೊಂಡು ನಾವು ನೆಕ್ಸ್ಟು ಅಲ್ಲೇ ಹೊರಗಡೆ ಬಂದ್ಬಿಟ್ಟು ಹೊಟ್ಟೆ ಹಸಿತಾ ಇತ್ತು. ಸ್ವಲ್ಪ ಸ್ನ್ಯಾಕ್ಸ್ ಎಲ್ಲ ತಿಂದ್ಕೊಂಡು ಅಲ್ಲಿ ಮಕ್ಕಳಿಗೆ ಆಟ ಆಡೋದಕ್ಕೆ ಕೆಲವೊಂದೊಂದು ಗೇಮ್ಸ್ ಎಲ್ಲ ಇತ್ತು. ಅದು ಸ್ವಲ್ಪ ಅವನಿಗೂ ಕೂಡ ಗೇಮ್ ಆಡಬೇಕು ಅಂತ ಹಠ ಮಾಡ್ತಾಯಿದ್ದ. ಸ್ವಲ್ಪ ಅಲ್ಲಿಗೆ ಗೇಮೆಲ್ಲ ಆಟ ಆಡಿಸ್ಕೊಂಡು ಹಾಗೆ ಸ್ವಲ್ಪ ಹೋಟೆಲ್ಗೆ ಹೋಗೋಣ ಅಂದ್ಕೊಂಡ್ವಿ. ಅಲ್ಲಿ ಯಾವುದೂ ನಮಗೆ ಬೇಕಾಗಿರೋವಂಥ ಫುಡ್ಡು ಸಿಗೋ ಅಂಥ ಹೋಟೆಲ್ಗಳಲ್ಲಿ ಸುತ್ತಮುತ್ತ ಸಿಗಲಿಲ್ಲ. ಎಲ್ಲ ನಾರ್ತ್ ಇಂಡಿಯನ್ಸ್ದು ಇತ್ತು. ಸೊ ಆಚೆ ಎಲ್ಲೋಗೋಣ ಅಂತ ಯೋಚನೆ ಮಾಡ್ತಾ ಅಯ್ಯೋ ಏನೂ ಬೇಡ ಅಂತ ಅಂದ್ಬಿಟ್ಟು ಸ್ವಲ್ಪ ಸ್ನ್ಯಾಕ್ಸ್ ತಿಂದ್ಬಿಟ್ಟು ಒಂದೇ ಒಂದು ಸ್ವಲ್ಪ ವೆಜ್ ಬಿರಿಯಾನಿ ತೊಗೊಂಡು ವೆಜ್ ಬಿರಿಯಾನಿ ತಿಂದ್ಕೊಂಡು ಅಲ್ಲೇ ಮಾತಾಡಿಕೊಂಡು ಟೈಮ್ ಪಾಸ್ ಮಾಡಿಕೊಂಡು ಹೋಟೆಲ್ಲು ಸ್ವಲ್ಪ ಅಲ್ಲೇ ನಿಯರ್ ಬೈ ಇತ್ತು. ನೆಕ್ಸ್ಟು ನಾವು ಹೋಗಬೇಕಾಗಿದ್ದು ಮಸೂರಿಗೆ ಹೋಗಬೇಕಿತ್ತು. ಮಸೂರಿದೆಲ್ಲ ಪ್ಲ್ಯಾನ್ ಎಲ್ಲ ಮಾಡಿಕೊಂಡು ಮಾತಾಡಿಕೊಂಡು ಮಸೂರಿ ಬಗ್ಗೆ ತಿಂದ್ಕೊಂಡು ನಾವು ಇಲ್ಲಿಗೆ ನಾನು ಈ ವಿಡಿಯೋನ ಎಂಡ್ ಮಾಡ್ತಾಯಿದ್ದೀನಿ. ಎಲ್ಲರಿಗೂ ಥ್ಯಾಂಕ್ಸ್ ಹೇಳ್ತಾ, ಯಾರೇ ಆಯಿತು ಡೆಹ್ರಾಡೂನ್ ಕಡೆ ಬಂದರೆ ಈ ಒಂದು ಪ್ಲೇಸ್ನ ಮಿಸ್ ಮಾಡದೆ ನೋಡ್ಕೊಂಡು ಹೋಗಿ ಅಂತ ಹೇಳ್ತಾ, ಇದೊಂದು ರೋಚಕವಾದ ಒಂದು ಚೆನ್ನಾಗಿರ್ತಕ್ಕಂತಹ ಒಂದು ಇದು ನಿಮಗೆ ಸಾಹಸ ಅಂದರೆ ಅಡ್ವೆಂಚರ್ ಫೀಲು ಕೊಡುತ್ತೆ ನಿಮಗೆ ಈ ಒಂದು ಪ್ಲೇಸ್ ಅಂತ ಹೇಳ್ತಾ ಬಾಯ್, ಸಿ ಯು ಇನ್ ನೆಕ್ಸ್ಟ್ ವಿಡಿಯೋ.